ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನದಿಂದ ನಾನು ವಿಡಿಯೋಗಳು ಮಾಡಿದ್ದಿಲ್ಲ, ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಟೆಸ್ಟ್ ಮ್ಯಾಚ್ ತೋರ್ತು. ನಾನು ಟೆಸ್ಟ್ ಮ್ಯಾಚ್ ನೋಡೋದಿಲ್ಲ, ಅಷ್ಟು ಫಾಲೋ ಮಾಡೋದಿಲ್ಲ ಅಂತ. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ODI ಮ್ಯಾಚ್ ನೋಡಿದ್ರೆ ಒಟ್ಟಿನಲ್ಲಿ ಈಗ ಡೀಸೆಂಟಾಗಿ ಇವರು ಟೆಸ್ಟ್ ಮ್ಯಾಚ್ನ ಸೋತ್ಕೊಂಡು ಬರ್ತಿದ್ದಾರೆ ಇಂಡಿಯಾದವರು ಸಿಕ್ಕಾಬಿಟ್ಟೆ. ಒಟ್ಟಿನಲ್ಲಿ ಅಂತ ಹೇಳ್ಕೊಡೋ ಟೀಮು ಗಂಭೀರವರು ಮಾಡ್ತಿಲ್ಲ ಏನೋ. ಒಟ್ಟಿನಲ್ಲಿ ಮಾತೆತ್ತರೆ ಇವರು ಹರ್ಷಿತ್ ರಾಣನ ಹಾಕೋತಾರೆ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಇವರು ಟೀಮ್ ಚೇಂಜಸ್ ಒಟ್ನಲ್ಲಿ ಮಾಡ್ಕೊ ಬಂದರು. ಇವರು ಟೆಸ್ಟ್ ಮ್ಯಾಚಲ್ಲಿ ಗೆದ್ಕೊ ಬರ್ತಿಲ್ಲ. ಒಟ್ನಲ್ಲಿ ಏನೇ ಇವೆಲ್ಲ ಕಾಂಟ್ರವರ್ಸಿಯಲ್ಲಿ ಏನೇ ಇರಲಿ, ಈಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮಿನಿಮಮ್ 3 ಮ್ಯಾಚ್ ಆಡಿಸ್ತಾರೆ. ಫಸ್ಟ್ ಮ್ಯಾಚ್ ಎಲ್ಲಪ್ಪ ಆಡಿಸ್ತಾರೆ ಅಂದರೆ ಇವರು ರಾಂಚಿಯಲ್ಲಿ ಆಡಿಸ್ತಾರೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 250-300 ಹೊಡಿಲೇಬೇಕು. ODI ಎಂದಾಗ ಸಿಕ್ಕಾಬಿಟ್ಟೆ ಇಲ್ಲಿ ಈ ಪಿಚ್ಚು ಯಾವುದಪ್ಪ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಅಂದರೆ ಬ್ಯಾಟಿಂಗ್ಗೆ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಇದೆ. ಅಂದರೆ ಬ್ಯಾಟಿಂಗ್ ಫ್ರೆಂಡ್ಲಿ ಇರುತ್ತೆ. ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಒಂಚೂರು ಚೆನ್ನಾಗಿ ಮ್ಯಾಚ್ಗೆಲ್ಲ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಂಚೂರು ಸ್ಟ್ರಗಲ್ ಮಾಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಮೇನು ಗುರು, ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕಮ್ಬ್ಯಾಕ್ ಆಗಿದ್ದಾರೆ. ಒಟ್ಟಿನಲ್ಲಿ ಬೌಲಿಂಗ್ ಚೇಂಜಸ್, ಒಟ್ಟಿನಲ್ಲಿ ಇವರು ಹರ್ಷಿತ್ ರಾಣನ ಹಾಕೋತಾರೆ. ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಟೆಂಪ್ರವರಿ ಕ್ಯಾಪ್ಟನ್ ಆಗಿ ರಾಹುಲ್ ಇರ್ತಾರೆ, ರೋಹಿತ್ ಶರ್ಮಾ ಇರ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ, ರಿಷಬ್ ಪಂತ್ ಇಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ ಇಂಜುರಿಯಿಂದ. ಒಟ್ಟಿನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ, ರವೀಂದ್ರ ಜಡೇಜಾ ಇಲ್ಲಿ ಮೇನ್ ಕಮ್ಬ್ಯಾಕ್ ಮಾಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಸ್ಪಿನ್ನಿಂಗ್ಗೆ ಒಂಚೂರು ಯೂಸ್ಫುಲ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಇವ್ರು ಏನು ಮಾಡೋದಂದರೆ ತೀರಾ ಸ್ಪಿನ್ನಿಂಗ್ಗೆ ಯೂಸ್ಫುಲ್ ಮಾಡಿಬಿಡ್ತಾರೆ. ಸ್ಪೀಡ್ ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಟೀಮಲ್ಲಿ ಹಾಕೋಬಿಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಎರಡೂ ಇವರು ಮ್ಯಾನೇಜ್ ಮಾಡ್ತಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಮೇನು ಇಲ್ಲಿ ಹರ್ಷದ್ ಸಿಂಗ್ನ ಕಮ್ಬ್ಯಾಕ್ ಮಾಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ವಾಷಿಂಗ್ಟನ್ ಸುಂದರ್ನ ಒಂಚೂರು ಚೆನ್ನಾಗಿ ಕಮ್ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೇನ್ ಆ್ಯಸ್ ಯೂಸ್ವಲ್ ಇವರು ಹರ್ಷಿತ್ ರಾಣನ ಕಮ್ಬ್ಯಾಕ್ ಬಂದಿದ್ದಾರೆ ಅನ್ಬೋದು. ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಟೋಟಲ್ ಆಗಿ. ಒಟ್ಟಿನಲ್ಲಿ ಮೇನು ರೋಹಿತ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಇವರು ಯಶಸ್ವಿ ಜೈಸ್ವಾಲ್ನ ಇವರು ಕಮ್ಬ್ಯಾಕ್ ಬಂದಿದ್ದಾರೆ. ಓಪನರ್ ಆಗಿ ನನ್ನ ಪ್ರಕಾರ ಇವರು ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾನ ಕಮ್ಬ್ಯಾಕ್ ಮಾಡ್ತಾರೆ. ಇವರಿಬ್ಬರು ಓಪನರ್ ಆಗಿ ಮಾಡ್ತಾರೆ ಅನ್ಬೋದು. ಮೂರನೇ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ. ಒಟ್ಟಿನಲ್ಲಿ ಇವರು ರವೀಂದ್ರ ಜಡೇಜಾನ ಒಟ್ಟಿನಲ್ಲಿ ಕಮ್ಬ್ಯಾಕ್ ಬಂದಿದ್ದಾರೆ, ಟೀಮಲ್ಲಿ ಹಾಕಿದ್ದಾರೆ. ಒಟ್ಟಿನಲ್ಲಿ ಮೇನು ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಟೀಮು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ನಾನು ಹಿಂಗೆ ಗೆಸ್ ಮಾಡಿ ಹಾಕಿದ್ದೀನಿ ಗುರು. ಒಟ್ಟಿನಲ್ಲಿ ಇಷ್ಟು ಜನ ಟೋಟಲ್ ಆಗಿ ಇರ್ತಾರೆ. ಗ್ಯಾಪಲ್ಲಿ ಚೇಂಜ್ ಆದರೂ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಟೀಮು ಗುರು. ಮೇನು ಇಲ್ಲಿ ಹೆಡ್ ಸ್ಟಾರ್ಟ್ ವಿಚಾರದಲ್ಲಿ ನೋಡೋದಾದರೆ 94 ಮ್ಯಾಚಲ್ಲಿ ಇಂಡಿಯಾ 51 ಮ್ಯಾಚ್ ಗೆದ್ದಿದ್ದಾರೆ. ಸೌತ್ ಆಫ್ರಿಕಾ 40 ಮ್ಯಾಚ್ನ ಗೆದ್ದಿದ್ದಾರೆ. ಇದು ಆವಾಗಿನ ರೆಕಾರ್ಡ್ ಅನ್ಬೋದು ಟೀಮ್ ಇಂಡಿಯಾ. ಒಟ್ಟಿನಲ್ಲಿ 3 ನೋ ರಿಸಲ್ಟ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂದಾಗ ಇಂಡಿಯಾದವರು ಒಟ್ಟಿನಲ್ಲಿ ಒಂಚೂರು ಡೌನ್ಫಾಲ್ ಆಗಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಟೆಸ್ಟ್ ಮ್ಯಾಚಿಂದ ಅಂತೂ ಸಿಕ್ಕಾಬಿಟ್ಟೆ ಡೌನ್ಫಾಲ್ ಆಗಿದ್ದಾರೆ. ODI ಅಂತಾಗಲಿ ಒಂಚೂರು ಡೌನ್ಫಾಲ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಹೆಂಗೆ ತೊಗೊಂಡೋಗ್ತಾರೆ, ಮೇನು ಈ 3 ಮ್ಯಾಚ್ ಆದಮೇಲೆ ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಇಲ್ಲಿ ಏನೋ ಒಂಚೂರು ಟೀಮಲ್ಲಿ ಬರ್ತಿಲ್ಲ ಅಂತ ನನಗೇನು ಅನ್ನಿಸ್ತಿದೆ ಗುರು. ಇವರು ಬಾಯಿ ಬಿಟ್ಟು ಹೇಳೋದಿಲ್ಲ. ಒಟ್ಟಿನಲ್ಲಿ ಗೆದ್ದಾಗೆಲ್ಲ ಗಂಭೀರವ್ರು ನಾನು ಗೆದ್ದೆ ಅಂತ ಅಂತಾರೆ, ಸೋತಾಗೆಲ್ಲ ನಂದೇನು ಕಾರಣನೇ ಇಲ್ಲ ಅಂತ ಒಪ್ಕೊಳ್ಳೋದಿಲ್ಲ ಇವರು ಗಂಭೀರವರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನ್ ಗುರು, ಒಟ್ಟಿನಲ್ಲಿ ಇಷ್ಟು ಮ್ಯಾಚ್ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಆವಾಗ ODI ಇರೋ ಟೀಮ್ ಮ್ಯಾಚ್ಗೂ ಇವಾಗಿರೋ ODI ಟೀಮ್ ಮ್ಯಾಚ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇಂಡಿಯಾ ಟೀಮಲ್ಲಿ ಕಾಣ್ತಿದೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಡೌನ್ಫಾಲ್ ಅಂತೂ ಕಾಣ್ತಿದೆ ಇಂಡಿಯಾ ಟೀಮಲ್ಲಿ ಗುರು. ಈ ಮ್ಯಾಚ್ ಎಷ್ಟು ಗಂಟೆಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಮ್ಯಾಚು ಮಿನಿಮಮ್ 12:30ಗೆ ಸ್ಟಾರ್ಟ್ ಆಗುತ್ತೆ. ಈ ಮ್ಯಾಚ್ ಎಲ್ಲಪ್ಪ ಬರುತ್ತೆ ಅಂದರೆ TVಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಬರುತ್ತೆ, ಮೊಬೈಲಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ ಗುರು. ಒಟ್ಟಿನಲ್ಲಿ ಕನ್ನಡದಲ್ಲೇ ಬರುತ್ತೆ, ಏನು ಮ್ಯಾಟ್ರ್ ಆಗಲ್ಲ. ಕನ್ನಡದಲ್ಲಿ ಬಂದಾಗ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಒಂಚೂರು ಮೊದಲನೇ ಮ್ಯಾಚ್ ಅಂದಾಗ ಇಂಡಿಯಾ ಒಂಚೂರು ಸೋಲೋ ಚಾನ್ಸಸ್ ಒಂಚೂರು 99% ಇದ್ದೇ ಇರುತ್ತೆ. ಗೆಲ್ಲೋ ಚಾನ್ಸಸ್ಸು ಒಂದು 50% ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಆದರೂ ಇಂಡಿಯಾ ಈ ಮ್ಯಾಚ್ನ ಗೆಲ್ಲಬೇಕು ಗುರು. ಒಟ್ಟಿನಲ್ಲಿ ಕಮ್ಬ್ಯಾಕ್ ಆಗಬೇಕು. ಒಟ್ಟಿನಲ್ಲಿ ಈಗ ನಡೀತಿರೋ ಮ್ಯಾಚ್ಗಳು ಅಷ್ಟಕ್ಕಷ್ಟು ಇಂಡಿಯಾ ಮ್ಯಾಚ್ಗಳೆಲ್ಲ ಒಂಚೂರು ಅಂಥ ಇಂಟ್ರೆಸ್ಟಿಂಗ್ ಬರ್ತಿಲ್ಲ ನನಗೇನೋ. ಒಟ್ಟಿನಲ್ಲಿ
ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದು ಒಂದೊಳ್ಳೆ ಪಾಸಿಟಿವ್ ಎನರ್ಜಿನ ತಗೋಬೇಕು. ಸಿಕ್ಕಾಪಟ್ಟೆ ಇಂಡಿಯಾ ಮೇಲೆ ನೆಗೆಟಿವ್ ಆಗ್ತಿದೆ, ಇಂಡಿಯಾ ಟೀಮ್ ಮೇಲೆ ನೆಗೆಟಿವ್ ಆಗ್ತಿದೆ, ಇಂಡಿಯಾ ಕೋಚಿಂಗ್ ಮೇಲೆ ಅಂತೂ ನೆಕ್ಸ್ಟ್ ಲೆವೆಲ್ಲು ಟೀಮು. ಒಟ್ಟಿನಲ್ಲಿ ಎಲ್ಲದ ಮೇಲೂ ನೆಗೆಟಿವ್ ಕಾಣ್ತಿದೆ. ಒಟ್ಟಿನಲ್ಲಿ ಇಂಟ್ರೆಸ್ಟೇ ಬರೋಲ್ಲ ಈ ಮ್ಯಾಚ್ಗಳು ನೋಡಿದ್ರೆ ಗುರು ಅಂತ ನನಗೇನು ಅನಿಸಿದೆ. ಒಟ್ಟಿನಲ್ಲಿ ಟೀಮ್ನ ಇವರು ಚೆನ್ನಾಗಿ ಫಾರ್ಮ್ ಮಾಡಿದ್ರೆ ಮ್ಯಾಚ್ ಚೆನ್ನಾಗಿ ಕಾಣುತ್ತೆ. ಒಟ್ಟಿನಲ್ಲಿ ಟೀಮೇ ಚೆನ್ನಾಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಟೀಮು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ, ಮ್ಯಾಚು ನೋಡೋಕ್ಕೆ ಚೆನ್ನಾಗಿರಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡಿಬಿಡ್ತೀರ ಗುರು, ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಇದೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.